ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರಕ್ಕಂಥ ರೆಸಿಪಿ ಯಾವುದಪ್ಪ ಅಂದರೆ, ಅದನ್ನು ನೋಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆಯವರೆಗೂ ವಿಡಿಯೋ ನೋಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಖಡಕ್ಕಾದಂತಹ ಸಜ್ಜೆ ರೊಟ್ಟಿ ಹಾಗೂ ಸ್ಮೂತಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸಂಕ್ರಾಂತಿ ಸ್ಪೆಷಲ್ಲು. ಸಂಕ್ರಾಂತಿಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತನ. ಸಜ್ಜೆ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ 2 ಬೌಲ್ ನೀರು ಹಾಕ್ತಾಯಿದ್ದೀನಿ, 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಇದರ 2 ಬಟ್ಲು ಹಾಕಿದ್ದೀನಲ್ಲ, ಇದರಲ್ಲಿ ಒಂದು 10ರಿಂದ 12 ರೊಟ್ಟಿ ಆಗುತ್ತೆ. ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೀರೇ ಹಿಂಗೆ ಮಳ್ಳ ಟೈಮಲ್ಲಿ 2 ಬಟ್ಲು ನೀರಿಗೆ 1 ಬಟ್ಟಲು ಸಜ್ಜೆ ಹಿಟ್ಟು ಹಾಕಬೇಕಾಗುತ್ತೆ. ಸಜ್ಜೆ ಹಿಟ್ಟು ಜಲ್ದಿ ಇಟ್ಬಿಟ್ಟು ಇಟ್ಕೊಂಡಿರೋದು ನಾನು ಸಜ್ಜೆ ಹಿಟ್ಟು ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಲಟ್ಟಣಿಗೆ ಅಥವಾ ನಾವು ಹೊಸೆಯೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದರದ್ದು ತುದಿ ಇರುತ್ತಲ್ಲ, ಅದರಿಂದ ಚೆನ್ನಾಗಿ ತಿರುಕೋಬೇಕಾಗುತ್ತೆ. ಗಂಟಿಲ್ದಂಗೆ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮಾಡ್ತಾಯಿದ್ದೀನಲ್ಲ, ಇದೇ ಥರನ ನೀವು ಮಾಡ್ಕೊಳ್ಳಿ. ಒಲೆ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಅದು ತೆಗೆದ್ಬಿಟ್ಟು ಆರೋದಕ್ಕೆ ಬಿಟ್ಟಿದ್ದೆ. ನಾನೀಗ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ತಕ್ಕೊಂಡ್ಬಿಟ್ಟು ಅದನ್ನು ನಾದ್ಕೋಬೇಕಾಗುತ್ತೆ ಇಟ್ಟು, ಅದಕ್ಕೋಸ್ಕರನೇ ತಕ್ಕೊಂಡಿದ್ದೀನಿ. ಇವಾಗೆಲ್ಲ ತೆಗ್ದಿಟ್ಟಿದ್ದೀನಿ. ನೋಡಿ, ಇವಾಗ ಅದೇ ಥರನ ಸಜ್ಜೆ ಹಿಟ್ಟು ಮತ್ತು ಒಣಗಿರೋದು ಸಜ್ಜೆ ಹಿಟ್ಟಿರುತ್ತಲ್ಲ, ಅದು ಹಾಕ್ಕೊಂಬಿಟ್ಟು 2 ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೇ ನಾದ್ಕೋಬೇಕಾಗುತ್ತೆ. ನಾವೇನು ರೊಟ್ಟಿ ಹಿಟ್ಟಿನ ಅದಕ್ಕೆ ನಾದ್ಕೊತೀವಲ್ಲ, ಅದೇ ಥರ ನಾದ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟೆಲ್ಲ ನಾದ್ತೀವಲ್ಲ, ಅದೇ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ನಾನು ನಾದ್ತಾ ಇದ್ದೀನಲ್ಲ, ಇವಾಗ ಅದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಸತ್ತನ್ನ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ನೋಡಿ, ಇವಾಗ ನಾನು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಲ್ಲ, ಅದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಸಜ್ಜೆ ರೊಟ್ಟಿಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಹಾಗೆ ನೋಡಿ, ನಾನು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೇಮ್ ನೀವು ಅದೇ ಥರ ತೀರಾ ಸ್ಮೂತಾಗೂ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಗೂ ಮಾಡ್ಕೋಬೇಡಿ, ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ಳಿ. ತೊಗೊಂಬಿಟ್ಟು ಒಂದು ಉಂಡೆ ತೊಗೊಂಬಿಟ್ಟು ಇದೇ ಥರ ನೀವು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ರೊಟ್ಟಿ ಚೆನ್ನಾಗಿ ಬರುತ್ತೆ, ಅರ್ಧೋಗಲ್ಲ, ಎಲ್ಲೂ ನೀಟಾಗಿ ರೌಂಡ್ ಶೇಪಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಎಳ್ಳು ತೊಗೊಂಡಿದ್ವಲ್ಲ, ಎಳ್ಳು ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ, ಇಲ್ಲ ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ ಬಿಳಿ ಎಳ್ಳಿತ್ತು, ಅದಕ್ಕೆ ನಾನು ಬಿಳಿ ಎಳ್ಳು ಹಾಕಿನ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಸ್ಕೋಬೇಕಾಗುತ್ತೆ, ಉತ್ಕೋಬೇಕಾಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ಥರ ಉತ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಉತ್ತುತ್ತಾ ಇದ್ದೀನಲ್ಲ ರೌಂಡ್ ಶೇಪಾಗಿ. ನಿಮಗೆ ಎಷ್ಟು ದೊಡ್ಡದು ಬೇಕನ್ಸುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಳಿ, ಇಲ್ಲ ನಮಗೆ ಚಿಕ್ಕದಾದರೆ ಸಾಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ. ಇದಕ್ಕೆ ಕೆಲವರು ಅರಿಶಿನ ಪುಡಿ ಹಾಕು ಮಾಡ್ತಾರೆ ಹಿಟ್ಟನ್ನು. ನಾನು ಏನೂ ಅರಿಶಿನ ಏನೂ ಹಾಕಿಲ್ಲ, ಯಾಕಂದರೆ ನ್ಯಾಚುರಲಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ಅಂತನ ನಾನು ಅರಿಶಿನ ಏನು ಹಾಕಿಲ್ಲ. ನೋಡಿ, ಇವಾಗೆಲ್ಲ ಉದ್ದಿರೋದು ರೆಡಿಯಾಗಿದೆ ನಂದು ರೊಟ್ಟಿ. ಈ ಕಡೆ ಹಂಚು ಕಾಯೋಕ್ಕಿಟ್ಟಿದ್ದೆ, ಹಂಚು ಸತ ಕಾದಿದೆ ಚೆನ್ನಾಗಿ. ಹಂಚೆಲ್ಲ ಕಾದ್ಮೇಲೆ ಹಾಗೆ ಒಂದು ಬಟ್ಲಲ್ಲಿ ನೀರು ಮತ್ತು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ, ವೈಟ್ ಬಟ್ಟೆನ. ನೀವು ಸತ ಅದೇ ಥರ ಇಟ್ಕೋಬೇಕಾಗುತ್ತೆ, ಯಾಕಂದರೆ ನೀರನ್ನ ರೊಟ್ಟಿಗೆ ಹಚ್ಚಬೇಕಾಗುತ್ತೆ. ನೋಡಿ, ಇವಾಗ ನಾನು ರೊಟ್ಟಿ ಹೆಂಚು ಕಾದಿದೆಯಲ್ಲ, ನಾನು ಒಸ್ತಿರೋದೇನು ಮೇಲ್ಗಡೆ ಇತ್ತಲ್ಲ, ಅದನ್ನು ಕೆಳಗಡೆ ಮಾಡಿ, ಕೆಳಗಡೆ ಭಾಗನ ಮೇಲ್ಗಡೆ ಮಾಡಿ ಹಾಕಿದ್ದೀನಿ. ಇವಾಗ ನೋಡಿ, ಇವಾಗ ಚಿಕ್ಕ ಚಿಕ್ಕದಾಗಿ ಬೊಬ್ಬಲ್ಸ್ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಏನು ನೀರು ಎತ್ತಿಟ್ಕೊಂಡಿದ್ವಲ್ಲ, ನೀರು ತೊಗೊಂಡಿದ್ವಲ್ಲ, ಆ ನೀರು ಹಚ್ಚಬೇಕಾಗುತ್ತೆ. ಆ ಬಟ್ಟೆ ಸಹಾಯದಿಂದ ನಾನು ಇವಾಗ ಏನು ಹಚ್ತಾ ಇದ್ದೀನಲ್ಲ, ಅದೇ ಥರ ನೀವು ಹಚ್ಚಬೇಕಾಗುತ್ತೆ. ಇವಾಗ ಹಚ್ಚಿದಾಗಿದೆ, ನೀರು ಸ್ವಲ್ಪ ಕಿತ್ತೋಗಿದೆ, ಏನು ಅಂದ್ಕೋಬೇಡಿ, ಅದು ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ಸ್ವಲ್ಪ ಹಂಚು ಕಾದಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಹಾಕಿದ್ದೆ. ನೋಡಿ, ಇವಾಗ ಎಲ್ಲ ಹಾಕಿ ಉಲ್ಟಾ ಮಾಡಿ ಹಾಕಿದ್ದೀನಿ. ನಾವು ಎಳ್ಳು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಏನು ಹಾಕಿದ್ವಲ್ಲ, ಅದೆಲ್ಲನ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಇನ್ನೂ ಸ್ವಲ್ಪ ಬೆಂದಿಲ್ಲ, ಅದು ಬೇಯೋವರೆಗೂ ಬಿಡಬೇಕಾಗುತ್ತೆ. ಬೆಂದರೆ ಅದೇ ಬಂದುಬಿಡುತ್ತೆ ಮೇಲಕ್ಕೆ. ನಾವೇನು ಅದನ್ನ ಎತ್ತೋದು ಬೇಕಾಗಲ್ಲ, ಸುಮ್ಮನೆ ಹಿಂಗಂದರೆ ಸಾಕು, ಬೆಂದುಬಿಟ್ರೆ ಬಂದುಬಿಡುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ 2 ಸೈಡ್ ಬೆಂದಿರುತ್ತೆ ಚೆನ್ನಾಗಿ. ನೋಡಿ, ಇವಾಗ ನಾವು ಉಲ್ಟಾ ಮಾಡಾಕಿದ್ವಲ್ಲ, ನೀರು ಹಚ್ಚಿದ್ವಲ್ಲ, ಆ ಕಡೆ ಭಾಗ ನೆಕ್ಸ್ಟ್ ಈ ಕಡೆನೂ ಸತ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಈ ಕಡೆನೂ ಬೆಂದಿದೆ ಅಲ್ವ, ಚೆನ್ನಾಗಿ ಸಾಕಾಗೋದು. ತೆಗ್ದಿದ್ದೀನಿ ನಾನು ಇವಾಗ. ಅದಕ್ಕೆ ಒಂದು ಮಸಾಲ ಕರಿ ಥರ ಮಾಡಿದ್ದೆ. ಇದಕ್ಕೆ ಮಸಾಲ ಕರಿ ಥರ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಚಟ್ನಿ ಪುಡಿ, ಮೊಸರು ಆ ಥರನಾದರೂ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವ ಕಾಂಬಿನೇಷನ್ ಬೇಕನ್ಸುತ್ತೋ ಅದನ್ನು ಮಾಡ್ಕೊಳ್ಳಿ. ಇದು ಸ್ಮೂತಾಗಿರ್ತಕ್ಕಂಥ ರೊಟ್ಟಿ ಮಾಡಿರೋದು. ನಾನು ಮಾಡಿದ ತಕ್ಷಣ ತಿನ್ಬೋದು, ಮಾಡಿದ ತಕ್ಷಣ. ಇಲ್ಲ ಅಂದರೆ ನಮಗೆ ಕಡಕದ್ದು ಬೇಕು, ಗಟ್ಟಿದು ಬೇಕು ಅಂದರೆ, ಕಡಕ್ ರೊಟ್ಟಿ ಬೇಕಂದರೆ ಒನ್ ಡೇನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ನಾನಿವಾಗ ಮಾಡಿದ ತಕ್ಷಣ ಮಾಡಿರ್ತಕ್ಕಂಥ ತಿನ್ನೋಕೆ ಇಟ್ಟಿರೋದು. ಇದು ನೆಕ್ಸ್ಟ್ ಡೇ ಇನ್ನೊಂದು ದಿನ ಬಿಸಿಲಲ್ಲಿ ಇಟ್ಬಿಟ್ಟು ತಗೊಂಬಂದಿರೋದು. ನೋಡಿ, ಇದೆಷ್ಟು ಗಟ್ಟಿಯಾಗಿದೆ, ಕಡಕ್ಲಾಗಿದೆ ಅಥವಾ ಅಂತ ಹೇಳ್ತೀವಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.